ಹಾಯ್ ಹಲೋ. ನಾಗಮಣಿ ಆಂಟಿ ಊಟಕ್ಕೆ ಕುಂತಿದ್ದಾಳೆ. ಬಿಸಿ ಅನ್ನ, ಖಾರ ಪುಡಿ ಅಂದರೆ ಬೇಳೆ ಸಾರಿಗೆ ಹಾಕ್ತೀವಲ್ಲ, ಅದು ನಾವು ಮಸಾಲೆ ಖಾರ ಮಾಡ್ಕೊಂಡಿರ್ತೀವಲ್ಲ ಅದು ಖಾರ ಪುಡಿ, ತುಪ್ಪ, ಅದರಲ್ಲಿ ಅನ್ನ, ಉಪ್ಪಿನಕಾಯಿ. ಇವಾಗ ಮಾಡಿದ್ನಲ್ಲ ಬಿಸಿ ಉಪ್ಪಿನಕಾಯಿ, ಅದು ಆಹಾ ಹೆಂಗಿದೆ ಉಪ್ಪಿನಕಾಯಿ ಅನ್ನ ಖಾರ ಕಲಿಸ್ಕೊಂಡು ತಿಂತಾಯಿದ್ರೆ ತುಪ್ಪ ಸೂಪರು. ಬಾಯಲ್ಲಿ ನೀರು ಬರುತ್ತಾ? ತಗೊಳ್ಳಿ, ತಿನ್ನಿ. ಹೆಂಗಿದೆ ನೋಡಿ, ನಾನು ತಿಂತೀನಿ. ಸೂಪರು. ಒಂದು ಐತೆ ನೋಡ್ರಿ ಉಪ್ಪಿನಕಾಯಿ. ಅದರಲ್ಲಿ ಉಪ್ಪಿನಕಾಯಿ ಹಾಕಿ ಕಲಿಸ್ಕೊಂಡು ಹಿಂಗೆ ಕಲಿಸ್ಬಿಟ್ಟು ಯಾಕಿದಂತೀಯ, ಪಲ್ಯ ಸಾರು ಯಾಕಿಲ್ಲ ಅಂತೀಯ? ಏನೋ ಇವತ್ತು ತಿನ್ಬೇಕು ಅನ್ನಿಸ್ತು. ಉಪ್ಪಿನಕಾಯಿ ತಿನ್ನೋಣ, ಬರೀ ಉಪ್ಪಿನಕಾಯಿ ರೈಸ್ ಅಂದ್ಕೊಂಡೆ. ಉಪ್ಪಿನಕಾಯಿ ಭಾಳ ಹುಳಿ ಐತಿ. ನಾಳೆ ನಾಡ್ದಕ್ಕೆ ಹುಳಿ ಕಮ್ಮಿ ಆಗುತ್ತೆ. ತುಂಬ ಹುಳಿ ಐತಿ, ಅದಕ್ಕೋಸ್ಕರನೇ ಹುಳಿ ಕಮ್ಮಿ ಆಗಲಿಕ್ಕೆ ಸ್ವಲ್ಪ ಖಾರ ಪುಡಿ ತುಪ್ಪ ಹಾಕ್ಕೊಂಡಿನಿ. ಉಪ್ಪಿನಕಾಯಿ ಕಲಿಸ್ಕೊತೀನಿ, ತಿಂತೀನಿ. ಹೆಂಗಿದೆ ನೋಡಿ. ನನಗಂತೂ ತುಂಬ ಇಷ್ಟ. ಇವತ್ತು ಪಲ್ಯ ಏನಿದ್ರು ಸಾರಿದ್ರು ನನಗೆ ಬೇಡಾಗಿ ಇದನ್ನೇ ತಿಂತಾಯಿದ್ದೀನಿ. ತಿನ್ನು ಬನ್ನಿ ನೀವು. ಹಿಂಗೆ ತಿನ್ನಿ ಯಾವಾಗನ ಒಂದು ಸಲ. ಬಾಯಿ ಭಾಳ ಟೇಸ್ಟ್ ಕೊಡ್ತದೆ, ತುಂಬ ಚೆನ್ನಾಗಿರುತ್ತೆ. ಏನು ಉಪ್ಪಿನಕಾಯಿ ನಾಳೆ ನಾಡ್ದು ಬರೀ ಉಪ್ಪಿನಕಾಯಿ ಕಲಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇವಾಗ ಮಾಡಿದ್ದೀನಲ್ಲ, ಇವತ್ತು ಭಾಳ ಹುಳಿ ಇದೆ, ತಿನ್ನೋಕ್ಕಾಗ್ತಾಯಿಲ್ಲ, ಅಲ್ಲಿ ಸುಳ್ಳನ್ನುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಖಾರ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋದು. ತುಂಬ ಚೆನ್ನಾಗಿದೆ. ತಿನ್ನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬಾಯ್.